ಅಲ್ಲ, ಪ್ರೀತಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿರೋರನ್ನ ನೋಡಿದ್ದೀವಿ. ಆದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನೀನು ಒಪ್ಕೋ ಅಂತ ಬಲವಂತವಾಗಿ ಪ್ರಯತ್ನ ಪಟ್ಟು ಒಪ್ಕೊಂಡಿಲ್ಲ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಮಚ್ಚನ್ನು ತಗೊಂಡೋಗ್ಬಿಟ್ಟು ಕೊಚ್ಚಿ ಆಕೆಯನ್ನು ಕೊಂದಾನೆ. ಅಂದರೆ ಇವನ್ ಎಂಥ ಪ್ರೀತಿ, ಇಂಥ ಮನುಷ್ಯರು ಇನ್ನೂ ಈ ಪ್ರಪಂಚದಲ್ಲಿ ಇದ್ದಾರಾ ಅಂತ ಒಂದ್ಸಲ ಡೌಟ್ ಆಗುತ್ತೆ. ಈ ಕೇಸ್ ಇನ್ನೂ ಅಂಡರ್ ಡೆವಲಪಿಂಗಲ್ಲಿದೆ. ಸೊ ಅದೇ ಕಾರಣಕ್ಕೆ ಈ ಕೇಸ್ ಸ್ಟಡಿ ಆ ಥರ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಹಿತಿಗಳನ್ನು, ನಾನು ರಿಸರ್ಚ್ ಮಾಡಿರುವಂಥ ಮಾಹಿತಿಗಳನ್ನ ನಿಮ್ಮ ಮುಂದೆ ಒಂದೊಂದೇ ಇಡ್ತಾ ಹೋಗ್ತೀನಿ. ಇಲ್ಲಿ ಯಾವುದೇ ಕನ್ಕ್ಲೂಷನ್ಗೆ ಬರೋದು ತಪ್ಪಾಗಬಹುದು. ಆ್ಯಂಡ್ ಈ ವಿಡಿಯೋ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಯಾವುದೇ ಲವರ್ಸ್ಗಳಾಗಿರ್ಬೋದು, ಕಾಲೇಜಲ್ಲಿ ಓದ್ತಿರೋರಾಗಿರ್ಬೋದು, IT ಜಾಬಲ್ಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು, ಲವ್ವಲ್ಲಿ ಇರೋರು, ಲವ್ ಇಲ್ಲದೆ ಇರೋರು, ಹೂ ಎವರ್ ಇಟ್ ಈಸ್, ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲೇಬೇಕು. ಜುಲೈ 16 ಸಂಜೆ ಸುಮಾರು 5:30 ಲಾವಣ್ಯ ಬಂದು ನರ್ಸಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಾಳಂತೆ, ಯಾವುದೋ ಒಂದು ಕ್ಲಿನಿಕಲ್ಲಿ. ಆಕೆದು ಬೆಳಿಗ್ಗೆ ಶಿಫ್ಟ್ ಇರುತ್ತೆ, ಆಕೆಯ ಅಕ್ಕನದ್ದು ನೈಟ್ ಶಿಫ್ಟ್ ಇರುತ್ತೆ. ಸೊ ಆಕೆ ಡ್ಯೂಟಿನ ಮುಗಿಸ್ಕೊಂಡು ಅಲ್ಲಿ ಬಂಟ್ವಾಳ ತಾಲೂಕಲ್ಲಿರುವಂಥ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ಸನ್ನು ಹತ್ಕೊಂಡು ಕೂತ್ಕೊಂಡಿರ್ತಾಳಂತೆ. ಆ ಸಮಯಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹೆಸರು ಚೇತನ್. ಆತ ಬಸ್ ಒಳಗಡೆ ಬಂದು ಆಕೆ ಕೂತ್ಕೊಂಡಿರುವಂಥ ಸೀಟು ಆಕೆಯ ಜೊತೆಗೆ ಕೂತ್ಕೊಂಡು ಆಕೆನ ಏನೋ ಕೆಲವು ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಅದು ಆಕೆ ನಮ್ಮ ಅಕ್ಕನ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಕ್ಕನಿಗೆ ಫೋನ್ ಮಾಡ್ತಾಳಂತೆ. ಅವ್ರ ಅಕ್ಕನಿಗೆ ಫೋನ್ ಮಾಡಿದ ತಕ್ಷಣ ಎದ್ದು ಆಚೆಗೆ ಓಡೋಗ್ಬಿಡ್ತಾನಂತೆ, ಅಂದರೆ ಬಸ್ಸಿಂದ ಇಳಿದು ಹೋಗ್ಬಿಡ್ತಾನಂತೆ. ಅವಾಗ ಲಾವಣ್ಯ ಅವರ ಅಕ್ಕನಿಗೆ ಏನಂತ ಹೇಳಿರ್ತಾರೆ, ಈ ಥರ ಇವನು ಚೇತನ್ ಅಂತ ಬಂದಿದ್ದಾನೆ, ನನಗೆ ಈ ಥರ ಏನೋ ಮಾತಾಡ್ತಾ ಇದ್ದೆ, ಈ ಥರ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಒಂದು ಹೇಳಿರ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ಲಾವಣ್ಯ ಅವರ ಅಕ್ಕ ಏನು ಮಾಡ್ತಾರೆ, ಅವರ ಗಂಡನಿಗೆ ಫೋನ್ ಮಾಡ್ತಾರೆ. ಅಂದರೆ ಲಾವಣ್ಯ ಅವರ ಭಾವನಿಗೆ ಫೋನ್ ಮಾಡ್ತಾರೆ. ಅವರ ಹೆಸರು ಗೌತಮ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಫೋನ್ ಮಾಡಿದಾಗ ಅವರು ಭಾವ ಲಾವಣ್ಯನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಏನಾಯಿತು ಅಂತ ಕೇಳಬೇಕಾದ್ರೆ ಅದೇ ಸಮಯಕ್ಕೆ ಆಲ್ರೆಡಿ, ಅಂದರೆ ಇವ್ರು ಅವ್ರು ಕಾಲ್ ಮಾಡೋದಕ್ಕೆ ಜಸ್ಟ್ ಒಂದು 5-10 ಮಿನಿಟ್ಸ್ ಆಗಿರ್ಬೋದು. ಅಷ್ಟರಲ್ಲಿ ಅವನು ವಾಪಸ್ ಮತ್ತೆ ಬಂದಿದ್ದಾನೆ. ಆಲ್ರೆಡಿ ಇವರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿದೆ. ಹಲೋ ಅಂತ ಹೇಳಿದಳು ಅಷ್ಟೇ, ಚೇತನ್ ಇಲ್ಲೇ ಇದ್ದಾನೆ ಅಂತ ಹೇಳಿದಳು ಅಷ್ಟೇ. ಫೋನ್ ಕೊಡು ಅಂತ ಅವ್ರು ಹೇಳಿದರೆ, ಫೋನ್ ಕೊಟ್ಟರೆ ಅವನು ಎತ್ಕೊಂಡು ಹೋಗ್ಬಿಡ್ತಾನೆ ಅನ್ನೋ ಒಂದು ಭಯದಲ್ಲಿ ಅವಳು ಫೋನ್ ಕೊಟ್ಟಿಲ್ಲ. ಬಟ್ ಆ ಒಂದು ಸಣ್ಣ ಕಾನ್ವರ್ಸೇಷನ್ ನಡೀತಿದ್ದಂಗೆ ಏನಾಗುತ್ತೆ, ಚೇತನ್ ಲಾವಣ್ಯಳನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಇನ್ಫ್ಯಾಕ್ಟ್ ನಾನು CCTV ಕ್ಯಾಮ್ರಾ ಫುಟೇಜೆಲ್ಲ ನೋಡಿದೆ. ಅವನು ಎಂಟ್ರಿ ಕೊಟ್ಟಿದ್ದಾಗಿರ್ಬೋದು, ಅಲ್ಲಿ ಆಕೆಯನ್ನು ಅಟ್ಟಾಡಿಸ್ಕೊಂಡು ಓಡೋಗ್ತಿರೋದಾಗಿರ್ಬೋದು, ಕೊಂದ ನಂತರ ಓಡೋಗ್ತಿರೋದಾಗಿರ್ಬೋದು, ಅದೆಲ್ಲ CCTV ಫುಟೇಜ್ನ ನಾನು ಅಬ್ಸರ್ವ್ ಮಾಡಿದೆ. ಇವತ್ತು ಇನ್ ಡೀಟೇಲ್ ಆಗಿ ಅಲ್ಲೇನೇ ನಡೆದಿದೆ ಅನ್ನೋದನ್ನ ನಾವು ಇವತ್ತು ಮಾತಾಡೋಣ. ಸೊ ಯಾವಾಗ ಆತನ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ, ಅವ್ರ ಭಾವ ಲೈನಲ್ಲಿ ಇರ್ತಾರೆ. ಬಟ್ ಅಂಥ ಸಮಯದಲ್ಲೇ ಆಕೆ ಚೀರಿದಾಳೆ. ಆ ಚೀರಿದನ್ನ ನೋಡಿ ಆ ಫೋನೆಲ್ಲ ಬಿಟ್ಬಿಟ್ಟಿದ್ದಾಳೆ, ಅಲ್ಲೇ ಬಿಸಾಕಿದ್ದಾಳೆ, ಬಸ್ಸಲ್ಲೇ ಬಿಸಾಕಿದ್ದಾಳೋ ಅಥವಾ ಹೊರಗಡೆ ಬಿಸಾಕಿದ್ದಾಳೋ ಕ್ಲಿಯರಾಗಿ ಇನ್ಫಾರ್ಮೇಷನ್ ಇಲ್ಲ. ಫೋನಲ್ಲಿ ಚೀರಿದ್ದನ್ನು ಕೇಳಿಸ್ಕೊಂಡಂಥ ಯಾರು ಗೌತಮ್ ಅವರು ಅವರ ಫ್ರೆಂಡಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಅಲ್ಲಿ ಅಂದರೆ ಅಲ್ಲೇ ಬಂಟ್ವಾಳ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಆ ಒಂದು ಸಿಟಿನಲ್ಲೇ ಅವ್ರ ಫ್ರೆಂಡ್ ಏನೋ ಕೆಲಸ ಮಾಡ್ತಾ ಇರ್ತಾರಂತೆ. ಅವರಿಗೆ ಫೋನ್ ಮಾಡ್ತಾರೆ, ಈ ಥರ ಏನೋ ಆಗಿದೆ, ಸಮಸ್ಯೆ ಆಗಿದೆ, ಒಂದ್ಸಲ ಹೋಗಿ ನೋಡು ಅಂತ ಹೇಳ್ಬಿಟ್ಟು. ಇವರು ಫೋನ್ ಮಾಡಿ ಅವ್ರ ಫ್ರೆಂಡು ಅಲ್ಲಿಂದ ಆ ಜಾಗಕ್ಕೆ ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೆ ಒಂದು 10 ನಿಮಿಷ ಟೈಮ್ ತೊಗೊಂಡಿದ್ದಾರೆ, 10-15 ನಿಮಿಷ. ಅಷ್ಟರಲ್ಲಾಗಲೇ ಲಾವಣ್ಯ ಅವ್ರ ಕತೆ ಮುಗಿದೋಗಿದೆ. ಅಲ್ಲಿ ಅವನು ಏನು ಮಾಡಿದ್ದಾನೆ ಅಂದರೆ, ಚೇತನ್ ಆಕೆಯನ್ನು ಓಡಿಸ್ಕೊಂಡು ಹೋಗಿದ್ದಾನೆ. ಆ ಫುಟೇಜ್ನ ನಾನು ಹಾಕೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಐ ಡೋಂಟ್ ವಾಂಟ್ ಟು ಶೋ ದಟ್. ಬಟ್ ಆ ಫುಟೇಜ್ ನಾನು ನೋಡಿರೋದೇನೆಂದರೆ, ಆಕೆಯನ್ನು ಓಡಿಸ್ಕೊಂಡು ಹೋಗಿದ್ದಾನೆ. ಈ ಒಂದು ಕ್ಯಾಪ್ಚರ್ ಆಗಿರುವಂಥ ಫುಟೇಜ್ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂಥ ಫುಟೇಜ್ ಇದು. ಆಕೆನ ಓಡಿಸ್ಕೊಂಡು ಹೋಗ್ತಾನೆ. ಆಕೆ ಎಷ್ಟು ಅಂದರೆ ಅವನ ಕೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುಮಾರು ಓಡ್ತಾಳೆ ಆಕೆ. ಆದರೆ ಹಿಂದೆಯಿಂದ ತಲೆಯ ಹಿಂಭಾಗಕ್ಕೆ ಅವನು ಆ ಮಚ್ಚಿಂದ, ಅದು ಆ್ಯಕ್ಚುಲಿ ತಲ್ವಾರ್ ಅಂತೆ, ತಲ್ವಾರ್ಗೂ ಮಚ್ಚಿಗೂ ತುಂಬ ಡಿಫ್ರೆನ್ಸ್ ಇದೆ. ತಲ್ವಾರ್ ತುಂಬ ವೆಯ್ಟ್ ಇರುತ್ತೆ ಆ್ಯಂಡ್ ಲಾಂಗ್ ಇರುತ್ತೆ, ಉದ್ದ ಇರುತ್ತೆ ಮತ್ತು ವೆಯ್ಟ್ ಇರುತ್ತೆ. ಆ ತಲ್ವಾರಲ್ಲಿ ಆಕೆಯ ಹಿಂದಿನ ಭಾಗಕ್ಕೆ ಹೊಡೆದಿದ್ದಾನೆ. ಆಕೆ ಹಂಗೆ ಬಿದ್ದುಬಿಟ್ಟಿದ್ದಾಳೆ. ಆಕೆ ಬಿದ್ದಿರೋ ಪೊಸಿಷನ್ ನೀವು ನೋಡಿದ್ರೆ ಮುಖ ಕೆಳಗಡೆ ಇದೆ, ಹಂಗೆ ಬಿದ್ದಿದ್ದಾಳೆ. ಹಂಗೆ ಬಿದ್ದ ನಂತರ ಈತ ತಲ್ವಾರ್ನ ತಗೊಂಡು ಹೆಂಗೆ ಹೊಡೆದಿದ್ದಾನೆ, ಎಷ್ಟು ಕ್ರೂರಿ ಅಂತಂದ್ರೆ ಆ ವಿಡಿಯೋನ ಯಾರೋ ದೂರದಲ್ಲಿ ನಿಂತ್ಕೊಂಡು ಮಾಡಿದ್ದಾರೆ. ಈಗ ಅವನು ಎಂಟ್ರಿ ಕೊಟ್ಟಂತ CCTV ಫುಟೇಜ್ ಕ್ಯಾಮ್ರಾದಲ್ಲಿ ಅವನು ಯಾವ ತರ ಬಂದಿದ್ದಾನೆ, ಅಟೈರ್ ಆಗಿ ಒಂದು ಬ್ಲಾಕ್ ಬ್ಯಾಗ್ ನ ಹಾಕೊಂಡಿದ್ದಾನೆ. ಆ ಬ್ಯಾಗ್ ಸ್ವಲ್ಪ ಲೆಂತ್ ಇದೆ, ಈ ಟ್ರಾವೆಲ್ ಬ್ಯಾಗ್ ಇದೆಯಲ್ಲ ಆ ತರ ಸ್ವಲ್ಪ ಒಂದು ಮೀಡಿಯಂ ಸೈಜ್ ಇದೆ. ಆ ಬ್ಯಾಗ್ ಒಳಗಡೆ ತಲ್ವಾರ್ ಇಟ್ಕೊಂಡು ಬಂದಿದ್ದಾನೆ. ಆಕೆ 5:30ಗೆ ಅಲ್ಲೇ ಬರ್ತಾಳೆ ಅನ್ನೋ ಒಂದು ಕನ್ಫರ್ಮೇಶನ್ ಅಲ್ಲಿ ಅವನು ಪ್ರಿಪೇರ್ ಆಗಿ ಬಂದಿದ್ದಾನೆ. ಆಕೆ ಅದೇನ್ ಅವರಿಬ್ಬರ ಮಧ್ಯೆ ಏನ್ ಕಾನ್ವರ್ಸೇಷನ್ ಆಯ್ತು ಅನ್ನೋದು ಇನ್ನು ತನಿಖೆಯಲ್ಲಿ ಗೊತ್ತಾಗೋದು ಬಾಕಿ ಇದೆ. ಪ್ರಿಪೇರ್ ಆಗಿ ಬಂದವನು ಆಕೆ ಮೇಲೆ ಹತ್ಯೆಯನ್ನ ಮಾಡಿದಾನೆ. ಅಲ್ಲಿ ಹೊಡಿಬೇಕಾದ್ರೆ ನಾನು ವಿಡಿಯೋನ ತುಂಬಾ ಸಲ ನೋಡಿದೆ, ಲೈಕ್ ಅರೌಂಡ್ 20 ಟೈಮ್ಸ್ ನೋಡಿದೆ. ಎಲ್ಲ ವಿಡಿಯೋನ ಅಬ್ಸರ್ವ್ ಮಾಡಬೇಕಾದ್ರೆ ಯಾರೋ ಒಬ್ರು ವಿಡಿಯೋ ಮಾಡಿದ್ದಾರೆ. ಅವ್ರು ವಿಡಿಯೋ ಮಾಡಿರುವಂಥದ್ದನ್ನ ಹೈಟ್ನ ನೀವು ನೋಡಿದ್ರೆ ಅವರು ಬಸ್ ಒಳಗಡೆ ಇದ್ರು ಅಂತ ನನಗನ್ಸುತ್ತೆ, ನನ್ನ ಅನಲಿಸಿದ ಪ್ರಕಾರ. ಯಾಕಂದ್ರೆ ಅವನ ತಲೆ, ಆ ವಿಡಿಯೋ ಕ್ಯಾಮ್ರಾ ಇಟ್ಟಿರೋ ಹೈಟ್ ಇದನ್ನೆಲ್ಲ ನೋಡಿದ್ರೆ ವಿಡಿಯೋ ಮಾಡ್ತಿರೋರು ಒಂದು ಸ್ವಲ್ಪನೂ ಕೂಡ ಸೌಂಡ್ ಮಾಡಿಲ್ಲ. ಅದು ನನಗೆ ಸಖತ್ ಇರಿಟೇಟಿಂಗ್ ಅನಿಸ್ತು. ಏನಕ್ಕೆ ಅಂದರೆ ಯಾರವರು ವಿಡಿಯೋ ಮಾಡ್ತಾ ಇದ್ದಾರೆ, ಅವ್ನು ಹಿಂಗೆ ಹೊಡಿತಾ ಇದ್ದಾನೆ,
ಒಂದು ಸ್ವಲ್ಪನೂ ಇವ್ರು ಚೀರಾಡಿಲ್ಲ ಅಂದರೆ ಲೈಕ್ ಪಬ್ಲಿಕ್ ಅಷ್ಟೊಂದು ಭಯದಲ್ಲಿದ್ರ ಅವ್ರ ಕಂಡೀಷನ್ ಏನಿತ್ತು ಐ ಸ್ಟಿಲ್ ಡೋಂಟ್ ನೋ. ತನಿಖೆನಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇವ್ರ ವಿಡಿಯೋನಲ್ಲಿ ಅವನು ಹೊಡಿಬೇಕಾದ್ರೆ ಆ ಸೌಂಡು ಅಂದರೆ ಅವನು ಮಚ್ಚಿಂದ ಆಕೆ ತಲೆಗೆ ಹೊಡಿಬೇಕಾದ್ರೆ ಆ ಸೌಂಡ್ ಕೇಳಿಸ್ತಿದೆ ಹೊರತು ವಿಡಿಯೋ ಮಾಡ್ತಿರೋರೇ ಆಗಲಿ ಅಥವಾ ಅಲ್ಲಿ ಸುತ್ತಮುತ್ತ ಜನಗಳೇ ಯಾರೂ ಇಲ್ಲ. ಮೋಸ್ಟ್ಲಿ ಆ 5:30 ಅಂಥ ಟೈಮಲ್ಲಿ ಎಲ್ಲರೂ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಟೈಮಿಂಗ್ ಅದು. ಅಂಥ ಟೈಮಲ್ಲಿ ಎಲ್ಲರೂ ಬಸ್ ಒಳಗಡೆ ಕೂತ್ಕೊಂಡಿರ್ತಾರೆ. ನೀವು ಅಲ್ಲಿ ಇನ್ಸಿಡೆಂಟ್ ನಡೆದಿರುವಂಥ ಜಾಗನ ನೋಡಿದ್ರೆ ಬಸ್ ಎಲ್ಲ ಹಿಂಗೆ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಲ್ಲಿಸಿರ್ತಾರಲ್ಲ, ಬಸ್ ಒಳಗಡೆ ಕೂತ್ಕೊಂಡಿರೋರಿಗೆ ಹಿಂದೆ ಹಿಂಗೆ ತಿರುಗಿ ನೋಡಬೇಕಾಗುತ್ತೆ. ಹಿಂದೆ ತಿರುಗಿ ನೋಡಿದ್ರೂ ಸಹ ಅಷ್ಟು ಗೊತ್ತಾಗೋದಿಲ್ಲ. ಆ್ಯಂಡ್ ಅವರು ಆಕೆ ಓಡಬೇಕಾದ್ರೆ ಚೀರಿದಾಳೆ, ಬಟ್ ಯಾರಿಗೂ ಗೊತ್ತಾಗಿಲ್ವಾ ಅನ್ನೋದೊಂದು ಬಿಗ್ ಕ್ವಶನ್ ಆಗಿತ್ತು ನನಗೆ. ಅದಾದಮೇಲೆ ಸುಮಾರು ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಒಬ್ಬರು ಆತ ಇನ್ನೇನು ಅಂದರೆ ಲೈಕ್ ಕೊನೆ ಮೂಮೆಂಟ್ ಇನ್ನೇನು ಅವನು ತಲ್ವಾರಲ್ಲೆಲ್ಲ ಹೊಡೆದ್ಬಿಟ್ಟು ಓಡೋಗೋ ಟೈಮಲ್ಲಿ ಅವ್ರನ್ನ ನೋಡಿದಾರಂತೆ. ನೋಡಿದಾಗ ಅವರು ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಅವನು ತಲ್ವಾರ್ನ ಇವ್ರ ಕಡೆಗೆ ತೋರಿಸಿದ್ದಾರೆ. ಇವ್ರ ಕೈಲಿ ಏನೂ ಇರಲಿಲ್ಲ, ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಕೊನೆ ಮೂಮೆಂಟ್ ಅದು ಅಂತ ಹೇಳಿದ್ರು. ಅದಾದ ನಂತರ ತಕ್ಷಣ ಅವರೇ ಆಂಬುಲೆನ್ಸ್ಗೂ ಕೂಡ ಕಾಲ್ ಮಾಡ್ತಾರಂತೆ, ಅವರೇ ಪೊಲೀಸ್ನವ್ರಿಗೂ ಕೂಡ ಕಾಲ್ ಮಾಡ್ತಾರಂತೆ. ಅವನು ತಲ್ವಾರಲ್ಲಿ ಹೊಡೆದ್ಬಿಟ್ಟು ವಾಪಸ್ ಓಡೋಗ್ಬೇಕಾದ್ರೆ ಅವ್ನಿಗೊಂದು ಕನ್ಫ್ಯೂಷನ್ ಆಗುತ್ತೆ, ಆ ತಲ್ವಾರ್ನ ತಗೊಂಡೋಗ್ಲಾ, ನಾನು ಏನಾದರೂ ಎವಿಡೆನ್ಸ್ ಬಿಟ್ಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಆ ಒಂದು ಕನ್ಫ್ಯೂಷನ್ ಅಲ್ಲಿ ಅವ್ನು ತಗೊಳ್ಳೋದಿಲ್ಲ, ಹಂಗೆ ಓಡೋಗ್ಬಿಡ್ತಾನೆ. ಆ ಓಡೋಗೋದನ್ನ ಕ್ಲಿಯರ್ ಆಗಿ ಅವನು ಆಕೆ ತಲೆಗೆ ಹೊಡೆಯೋದು, ಅವನು ಓಡೋಗೋದು ಎಲ್ಲವನ್ನ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ಅವನು ಓಡೋದ ನಂತರ ಆ ಪ್ಲೇಸಿಗೆ ಪಬ್ಲಿಕ್ ಎಲ್ಲ ಗ್ಯಾದರ್ ಆಗ್ತಾರೆ. ಅದಾದ ನಂತರ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದು ಇಲ್ಲಿ ಲಾವಣ್ಯ ಅವರ ಭಾವ ಕಾಲ್ ಮಾಡಿರ್ತಾರೆ ಗೊತ್ತಾ ಒಬ್ಬ ಫ್ರೆಂಡ್ಗೆ, ಅವ್ರು ಬರೋ ಟೈಮಲ್ಲಿ ಆಲ್ರೆಡಿ ಲಾವಣ್ಯ ರಕ್ತಸ್ರಾವವಾಗಿ ಅಲ್ಲಿ ಬಿದ್ದೋಗ್ಬಿಟ್ಟಿರ್ತಾಳೆ. ಇವರು ಕನ್ಫರ್ಮ್ ಮಾಡ್ತಾರೆ ಈಕೆ ಆಲ್ರೆಡಿ ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರ ಭಾವನಿಗೆ ಫೋನ್ ಮಾಡ್ತಾರೆ. ಅವ್ರ ಭಾವ ಅಲ್ಲಿಂದ ಅವರ ಊರಲ್ಲಿರುವಂಥ ಒಂದಷ್ಟು ಜನನ ಕರ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಅಷ್ಟರಲ್ಲಾಗಲೇ ಲಾವಣ್ಯಳನ್ನು ಕರ್ಕೊಂಡೋಗಿ ಒಂದು ಗವರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲಿ ಮೆಡಿಕಲ್ ರಿಲೇಟೆಡ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ಬಟ್ ಆಲ್ರೆಡಿ ಶಿ ವಾಸ್ ನೋ ಮೋರ್ ಅಂತ ಒಂದು ನ್ಯೂಸ್ ಗೊತ್ತಾಗುತ್ತೆ. ಆ ಮೆಡಿಕಲ್ ಆಸ್ಪತ್ರೆಗೆ ಹೋಗ್ತಾರೆ, ಅವಳ ಕಂಡೀಷನ್ನ ನೋಡ್ತಾರೆ. ನೋಡಿದ ನಂತರ ಅವ್ರು ಹೇಳೋದೇನೆಂದರೆ, ಇನ್ಫ್ಯಾಕ್ಟ್ ನಾನು ಆ ಒರಿಜಿನಲ್ ಫುಟೇಜ್ನ ನೋಡಿದೆ. ತುಂಬ ರಿಸರ್ಚ್ ಮಾಡಿದಾಗ ಒಂದು ಫುಟೇಜ್ ಸಿಕ್ತು. ಆಕೆಯ ತಲೆ, ಆಕೆಯ ದೇಹ ಇದೆಯಲ್ಲ, ಹೊಡೆದಿರೋ ತಲ್ವಾರಲ್ಲಿ ಹೊಡೆದಿರೋ ಏಟಿಗೆ ತಲೆ ಒಂಥರ ಇದಾಗ್ಬಿಟ್ಟಿದೆ. ಐ ಡೋಂಟ್ ನೋ ಅವ್ರ ಫ್ಯಾಮಿಲಿ ಏನಾದರೂ ಅದನ್ನು ರಿಯಲ್ ಇನ್ಸಿಡೆಂಟ್ ಏನಾದರೂ ಫೋಟೋಸ್ ಅಥವಾ ವಿಡಿಯೋ ನೋಡಿಬಿಟ್ರೆ ಅದು ಹೆಂಗೆ ಅವರು ಅಂದರೆ ತುಂಬಾ ಚಾಲೆಂಜ್ ಆಗುತ್ತೆ. ಒಬ್ಬರು ಅಂದರೆ ಕೆಲ್ಸಕ್ಕೆ ಹೋದಂಥ ಮಕ್ಕಳು ವಾಪಸ್ ಬರ್ತಾರೆ ಸಂಜೆ 5 ಗಂಟೆ 6 ಗಂಟೆ ವಾಟೆವರ್ 6 ಗಂಟೆ 6:30 ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಒಂದು ಆಂಬುಲೆನ್ಸಲ್ಲಿ ತನ್ನ ಮಗಳ ದೇಹ ಬರುತ್ತೆ ಅಂದರೆ ಜಸ್ಟ್ ಥಿಂಕ್ ಮಾಡಿ ಅವ್ರ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಆ ಒಂದು ಕ್ಲಿಪ್ನು ಕೂಡ ನೋಡಿದೆ. ಅದನ್ನು ನೋಡಿದ್ಮೇಲೆ ತುಂಬಾ ಬೇಜಾರಾಯಿತು ನನಗೆ. ಅವ್ರ ತಾಯಿ ತುಂಬಾ ಚೀರಾಡ್ತಿದ್ದಾರೆ, ಅವ್ರ ಫ್ಯಾಮಿಲಿ ಎಲ್ಲ ಚೀರಾಡ್ತಿದ್ದಾರೆ. ಒಂದು ಓಮ್ನಿ ಆಂಬುಲೆನ್ಸಲ್ಲಿ ಯಾವಾಗ ತೊಗೊಂಬರ್ತಾರೋ ಅದನ್ನು ನೋಡಿ ತುಂಬಾ ಬೇಜಾರಾಯಿತು. ನನಗೆ ಕ್ವಶನ್ ಕಾಡ್ತಿರೋದೇನೆಂದರೆ, ಆಕೆ ಒಪ್ಕೊಂಡಿಲ್ಲ ಅನ್ನುವಂಥ ಒಂದು ಸಣ್ಣ ಕಾರಣಕ್ಕೆ ಆಕೆಯ ಪ್ರಾಣವನ್ನೇ ತೆಗೆಯುವಂಥ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ದೇರ್ ಇಸ್ ಸಮಥಿಂಗ್, ಏನೋ ಆಗಿದೆ ಅನ್ನೋದು ನನಗೆ ಅನಿಸುತ್ತೆ. ಇಲ್ಲಿ ಅವರಿಬ್ಬರ ಮಧ್ಯೆ ಯಾವ ಥರ ಒಂದು ಒಡನಾಟ ಇತ್ತು, ಒಂದು ಫ್ರೆಂಡ್ಶಿಪ್ ಇತ್ತಾ, ಪರಿಚಯ ಇತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಇನ್ವೆಸ್ಟಿಗೇಷನ್ ಅಂದರೆ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅವ್ರ ಭಾವ ಅವರು ಒಂದು ನ್ಯೂಸ್ ಚಾನಲ್ಸ್ಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅವ್ರು ಕ್ವಶನ್ ಕೇಳ್ತಾರೆ, ಇವರಿಬ್ರು ಏನಾದರೂ ಲವರ್ಸಾ, ಮೊದಲೇ ಪರಿಚಯ ಇತ್ತಾ, ಏನಿದು ವಿಷಯ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಹೇಳ್ತಾರೆ, ಭಾವ ಅವ್ರು ಹೇಳ್ತಾರೆ, ಇದಕ್ಕೆ ಮುಂಚೆ ಅವರು ಪರಿಚಯ ಇದ್ರಂತೆ, ಲೈಕ್ ಲವರ್ಸ್ ಆಗಿದ್ರಂತೆ. ಬಟ್ ಅದಾದ ನಂತರ ಅವರಿಬ್ರು ಸಪ್ರೇಟ್ ಆಗಿದ್ದಾರೆ. ಶಿ ವಾಸ್ ನಾಟ್ ಓಕೆ ವಿತ್ ಹಿಮ್. ಅದೇ ಕಾರಣಕ್ಕೆ ಅವಳೇನು ಅಷ್ಟೊಂದು ಕಾನ್ವರ್ಸೇಷನ್ ಏನು ಮಾಡ್ತಿರಲಿಲ್ಲ, ಏನು ತೊಂದರೆ ಕೊಡ್ತಿಲ್ಲ ಅಂತ ಕೂಡ ಹೇಳಿದ್ಲು. ಇದಕ್ಕೆ ಮುಂಚೆ ಏನು ತೊಂದರೆ, ಒಂದ್ಸಲ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅದಾದ ನಂತರ ಏನೋ ತೊಂದರೆ ಕೊಡ್ತಿಲ್ಲ ಅಂತ ಹೇಳಿದ್ಲಂತೆ. ಅದಾದ ನಂತರ ಇವತ್ತೇನೆ ಕಾಲ್ ಮಾಡಿ, ಅಂದರೆ 16ನೇ ತಾರೀಕು ಕಾಲ್ ಮಾಡಿ ಹೇಳಿದಾಗ ಇವ್ರು ಭಯಪಟ್ಟು ಅವ್ರ ಫ್ರೆಂಡ್ನ ಕಳಿಸಿದ್ದಾರೆ. ಅವರು ಬರೋಷ್ಟರಲ್ಲಿ ಆಲ್ರೆಡಿ ಈ ಇನ್ಸಿಡೆಂಟ್ ಆಗೋಗಿತ್ತು. ಈ ಇನ್ಸಿಡೆಂಟ್ ಎಲ್ಲ ನಡೆದ ಮೇಲೆ ಆ ವ್ಯಕ್ತಿ ಯಾರು ಅಕ್ಯೂಸ್ಡ್ ಇದನ್ನಲ್ಲ, ಚೇತನ್ ಮಾಡಿರುವಂಥ ಕೃತ್ಯವನ್ನು, ಆ ಫೋಟೋಸ್ಗಳನ್ನೆಲ್ಲ ಕೆಲವರು ಇನ್ಸ್ಟಾಗ್ರಾಮ್ ಚಾನಲಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಕೆಲವು ಒಂದು ಪಕ್ಷ ಅಥವಾ ಒಂದು ಏನೋ ಒಂದು ಕೆಲಸ ಮಾಡುವಂಥ ಒಂದು ಗ್ರೂಪ್ ಆಫ್ ಪೀಪಲ್ ಅಂತ ಅನ್ಕೊಳ್ಳಿ, ನಿಮಗೆ ಗೊತ್ತಿರುತ್ತೆ, ಬಟ್ ಐ ಡೋಂಟ್ ವಾಂಟ್ ಯೂಸ್ ದ ನೇಮ್. ಅವರ ಹೆಸರಿಗೆ ಲಿಂಕ್ ಮಾಡಿ ಇವ್ರ ಕಡೆಯವರೇ ಹಿಂಗೆ ಮಾಡಿದ್ದಾರೆ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಮಾಡಿರೋ ಕಾರಣಕ್ಕೆ ಅವ್ರ ಮೇಲೂ ಕೂಡ FIR ಆಗಿದೆ. ಆ FIR ನಂಬರ್ ನನಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಅಫಿಷಿಯಲ್ ಪೋರ್ಟಲಲ್ಲಿ ಹೋಗ್ಬಿಟ್ಟು FIR ಕಾಪಿ ಏನಿದೆ ಅಂತ ಹೇಳ್ಬಿಟ್ಟು ತೆಗೆದು ನೋಡಿದಾಗ FIRನ ಕಂಪ್ಲೀಟಾಗಿ ಓದಿದೆ. ಅಲ್ಲಿ ಇದೇ ಇನ್ಫಾರ್ಮೇಷನ್ಗಳಿದೆ, ನಾನು ಇವಾಗ ಏನೇನು ಹೇಳಿದ್ದೀನಿ ಅದೇ ಇನ್ಫಾರ್ಮೇಷನ್ಗಳಿದೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋರು ಲಾವಣ್ಯ ಅವರ ಭಾವ ಗೌತಮ್ ಅವರು. ಅದಾದ ನಂತರ ಪೊಲೀಸ್ನವರ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡಿದಾಗ ಪೊಲೀಸ್ನವರು ಇನಿಷಿಯಲ್ ಸ್ಟೇಟ್ಮೆಂಟ್ ಏನಿದೆ ಅದಷ್ಟೇ ಕೊಟ್ಟಿದ್ದಾರೆ. ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕರೆ ಬಂತು. ಅದಾದ ನಂತರ ಆ ಸ್ಥಳಕ್ಕೆ ಹೋದ್ವಿ. ಅದಾದ ನಂತರ ಆಕೆಯ ದೇಹವನ್ನು ಗವರ್ನಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ದೆನ್ ಆಕೆ ಇಲ್ಲ ತೀರೋಗಿದ್ದಾಳೆ ಅಂತ ಗೊತ್ತಾದ ನಂತರ ಈಗ ದೇಹವನ್ನು ವಾಪಸ್ಸು ಅವ್ರ ಮನೆಗೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಕಳಿಸಿದ್ವಿ ಅಂತ ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಅಂತ್ಯ ಸಂಸ್ಕಾರ ಆಯಿತು. ನನಗೆ ಅವ್ರ ತಾಯಿ ಹೇಳ್ತಿರುವಂಥ ಮಾತುಗಳೇನೆಂದರೆ, ನನ್ನ ಮಗಳು ಏನು ತಪ್ಪು ಮಾಡಿದ್ಲು,
ಯಾಕೆ ಕೊಂದ ನನ್ನ ಮಗಳನ್ನು, ಈ ಥರ ಸುಮಾರು ಪ್ರಶ್ನೆಗಳು ಎಲ್ರಿಗೂ ಕಾಡ್ತಿದೆ. ಇವಾಗ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಒಂದು ಸತ್ಯ ಆಚೆಗೆ ಬರುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಆ್ಯಂಡ್ ಸುಮಾರು ಪರಿಷತ್ಗಳು, ಈ ಸಮಾಜದ ಪರಿಷತ್ಗಳು ಯಾರಿದ್ದಾರೆ ಅವ್ರುಗಳೆಲ್ಲ ಒತ್ತಡವನ್ನು ಏರ್ತಾ ಇದ್ದಾರೆ ಅಲ್ಲಿ ಪೊಲೀಸ್ನವ್ರಿಗೆ, ಆರೋಪಿಯನ್ನು ಬಂಧಿಸಿ ಆರೋಪಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ಬಿಟ್ಟು. ಅವನು ಆ ಇನ್ಸಿಡೆಂಟ್ ಮಾಡಿದ ನಂತರ ಎಲ್ಲೋದ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಪತ್ತೆ ಹಚ್ಚೋದಕ್ಕೆ ಅಂದರೆ ಪ್ರಯತ್ನ ಪಡ್ತಾರೆ. ಆತ ಎಸ್ಕೇಪ್ ಆಗಿರ್ತಾನಲ್ಲ, ಆತನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಇನ್ಸಿಡೆಂಟ್ ಎಲ್ಲ ನಡೆದ ಮೇಲೆ ಆತ ಓಡೋಗಿದ್ದಾನೆ. ಓಡೋದ ನಂತರ ಒಂದು ಫೂಟೇಜ್ ಇದೆ. ಆ ಫೂಟೇಜಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಅವನು ಏನೋ ವಿಷ ಕುಡಿದ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದ ಅಂತ ಹೇಳ್ಬಿಟ್ಟೆ. ಅದು ಅಷ್ಟು ಲೆಜಿಟ್ ಅಂತ ಏನು ಇನ್ಫಾರ್ಮೇಷನ್ ಇಲ್ಲ, ಬಟ್ ಒಂದು ಜಾಗದಲ್ಲಿ ಅವನು ಕೂತಿದ್ದ. ಆ್ಯಂಡ್ ಪೊಲೀಸ್ನವರು ಇವಾಗ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ಮಾಡ್ತಾ ಇದ್ದಾರೆ. ಬಂಟ್ವಾಳ ತಾಲೂಕು ಮೂಡ ವಿಲೇಜ್ KSRTC ಬಸ್ ಸ್ಟ್ಯಾಂಡಲ್ಲಿ ನಡೆದಿರುವಂಥ ಈ ಒಂದು ಕೃತ್ಯನ ನೋಡ್ತಾ ಇದ್ದಾರೆ. ನನಗನ್ಸೋದೇನೆಂದರೆ, ಆಗಿನ ಕಾಲದಲ್ಲೆಲ್ಲ ಅಂದರೆ ಲೈಕ್ ಈಗಿನ ಕಾಲದಲ್ಲೂ ಅಷ್ಟೇ ಮೋಸ್ಟ್ಲಿ ಈ ಥರ ರೋಡ್ ಸೈಡಲ್ಲೆಲ್ಲ ಫೈಟ್ ಆಗೋದು ಒಂದು ರೌಡಿಸಮ್ ವರ್ಸಸ್ ರೌಡಿಸಮ್. ಈ ರೌಡಿಸಮ್ ಯಾರು ಮಾಡ್ಕೊಂಡು ಬಂದಿರ್ತಾರೆ, ಆ ಒಂದು ಬ್ಯಾಕ್ಗ್ರೌಂಡ್ ಯಾರಿಗಿರುತ್ತೆ ಅಂಥವ್ರ ಮೇಲೆ ಈ ಥರ ಒಂದಷ್ಟು ಕೃತ್ಯಗಳು ನಡೆಯುತ್ತೆ. ಆತನ ವಯಸ್ಸನ್ನ ನೋಡಿದ್ರೆ 22ರಿಂದ 24 ಅಂತ ಇದೆ. ಈಕೆ ವಯಸ್ಸು 21ರಿಂದ 23 ಅಂತ ಇದೆ. ಅಂದರೆ ಜಸ್ಟ್ ಥಿಂಕ್ ಅಬೌಟ್ ಇಟ್. ಆತನ ವಯಸ್ಸಿಗೆ ಅವನು ವೆಲ್ ಪ್ರಿಪೇರ್ಡ್ ಆಗಿ ಆಕೆಯ ಪ್ರಾಣವನ್ನೇ ತೆಗಿಬೇಕು ಅಂತ ಪ್ರಿಪೇರ್ಡ್ ಆಗಿ ಬಂದಿದ್ದಾನೆ ತಲ್ವಾರನ್ನ ತೊಗೊಂಡು ಅಂತಂದರೆ. ಆ್ಯಂಡ್ ಆಕೆ ಮೇಲೆ ಸೈಕಾಲಜಿ ಆಫ್ ಎನಿ ಮರ್ಡರರ್ ಆರ್ ಕಿಲ್ಲರ್, ಆ ಒಂದು ಸೈಕಾಲಜಿ ಫ್ಯಾಕ್ಟ್ಸ್ಗಳನ್ನ ನಾನು ಒಂದಷ್ಟು ರಿಸರ್ಚ್ ಮಾಡಿಟ್ಟಿರೋದೇನೆಂದರೆ, ಅವ್ರಿಗೆ ಕೆಲವು ಈಗೋ, ಕೆಲವು ನೋ, ಕೆಲವು ರಿಜೆಕ್ಷನ್, ಈ ಥರ ಒಂದಷ್ಟು ವಿಷಯಗಳನ್ನ ಯಾರಾದರೂ ಹೇಳಿದ್ರೆ ಸೈಕಾಲಜಿಕಲಿ ದೇ ಕೆನಾಟ್ ಅಕ್ಸೆಪ್ಟ್ ಇಟ್. ಆ ಟೈಮಲ್ಲಿ ಸಖತ್ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅಂದರೆ ಅವರಿಬ್ಬರ ಮಧ್ಯೆ ಏನು ಕಾನ್ವರ್ಸೇಷನ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕೃತ್ಯ ನಡೆಯೋದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೋ ಫಾರ್ ಬಂದಿರುವಂಥ ಮಾಹಿತಿ ಪ್ರಕಾರ ಆಕೆಗೆ ಇವನು ಪ್ರಪೋಸ್ ಮಾಡಿದ್ದಾನೆ, ಅಂದರೆ ಮತ್ತೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಬಟ್ ಆಕೆ ಒಪ್ಕೊಂಡಿಲ್ಲ ಅನ್ನೋಂಥ ಕಾರಣಕ್ಕೆ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೈ ಲೆವೆಲ್ ಇನ್ಫಾರ್ಮೇಷನ್ ಇದೆ. ಇನ್ನೂ ಡೀಪಾಗಿ ಪೊಲೀಸ್ನವ್ರು ಅನಲೈಸ್ ಮಾಡಿದ ನಂತರ ಐ ಥಿಂಕ್ ಪಾರದರ್ಶಕವಾಗಿ ಈ ಒಂದು ತನಿಖೆ ಆಗುತ್ತೆ ಅಂತ ನಂಬಿದ್ದೀನಿ. ಇಲ್ಲಿ ಯಾವುದೇ ರಾಜಕೀಯ ಮುಂದೆ ಬರ್ದೇನೆ. ಆಕೆ ಸತ್ತ ಮೇಲೆ ಸುಮಾರು ರಾಜಕಾರಣಿಗಳು, ಅಲ್ಲಿ ಇರುವಂಥ ಅಫಿಷಿಯಲ್ಸ್ಗಳೆಲ್ಲ ಬಂದು ಅವ್ರದ್ದೇನು ಕೆಲಸ ಇದೆ ಅದನ್ನು ಮಾಡ್ತಾರೆ. ಬಟ್ ಸ್ಟಿಲ್ ಆಕೆ ಪ್ರಾಣವನ್ನು ವಾಪಸ್ಸು ಕರ್ಕೊಂಡು ಬರೋಕ್ಕೆ ಆಗೋದಿಲ್ಲ. ಇಲ್ಲಿ ಫೈನಲಾಗಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅಂತ ನಾನು ಹೇಳಿದ್ನಲ್ಲ. ಪ್ರೀತಿ ಅಂದರೆ ಡೆಫಿನೇಷನ್ನೇ ಬದಲಾಗ್ಬಿಟ್ಟಿದೆ ಈಗಿನ ಒಂದು ಜನ್ರೇಷನಲ್ಲಿ. ಬಟ್ ವೆದರ್ ಯು ಲವ್ ಸಂಬಡಿ, ಅಂದರೆ ನೀವು ಯಾರನ್ನಾದ್ರೂ ಪ್ರೀತಿ ಮಾಡದೇ ಇರಿ, ಏನಾದರೂ ಹಾಳಾಗೋಗ್ರಿ, ಆದರೆ ಒಬ್ಬರು ಪ್ರಾಣವನ್ನು ತೆಗೆಯುವಂಥ ಒಂದು ರೈಟ್ ಇಲ್ಲಿ ಯಾರಿಗೂ ಇಲ್ಲ. ಒಂದು ಮಾತಿರಲ್ಲ, ನಿಜವಾಗಿ ಯಾರು ಪ್ರೀತಿ ಮಾಡಿರ್ತಾರೆ ನೋಡಿ, ಅವರು ಒಳ್ಳೆಯದಕ್ಕೋಸ್ಕರ ಯೋಚನೆ ಮಾಡ್ತಾರೆ. ಅವ್ರ ಪ್ರಾಣವನ್ನು ತೆಗೆಯೋದಕ್ಕೆ ಯಾರು ಯೋಚನೆ ಮಾಡೋದಿಲ್ಲ. ಇಂಥ ಸೈಕೋ ಮೈಂಡ್ಸೆಟ್ ಇರುವಂಥವ್ರು ಪ್ರೀತಿ ನನಗೆ ದಕ್ಕಬೇಕು, ನಾನೇ ಆಕೆ, ದಟ್ಸ್ ಅ ವೆರಿ ವೆರಿ ರಾಂಗ್ ಇಮ್ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್. ಪ್ರೀತಿಗೆ ಎಕ್ಸಾಂಪಲ್ ಕೊಡ್ತಾ ಹೋದರೆ ದೇರ್ ಆರ್ ಅಂದರೆ ಥೌಸಂಡ್ಸ್ ಆಫ್ ಸ್ಟೋರೀಸ್ ಇದೆ ಪ್ರೀತಿ ಅಂದರೆ ಏನು ಅಂತ, ಆ್ಯಕ್ಚುಲ್ ಲವ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಈಗಿನ ಕಾಲದವರೆಲ್ಲ ಸಡನ್ನಾಗಿ ಏನೋ ಇಷ್ಟ ಆಯಿತು, ಸಡನ್ನಾಗಿ ಹಿಂಗಾಯಿತು, ಅಯ್ಯೋ ಸಡನ್ನಾಗಿ ಅವಳು ಒಪ್ಕೊಂಡ್ಲು, ಸಡನ್ನಾಗಿ ರಿಜೆಕ್ಟ್ ಮಾಡಿದ್ಲು, ಸಡನ್ನಾಗಿ ಹೆಂಗೆ ಮಾಡಿದ್ರು, ಬ್ಲಾಕ್ ಮಾಡಿದ್ರು, ಅಯ್ಯೋ ನನಗಿಷ್ಟ. ವಾಟ್ ಎ ರಬ್ಬಿಶ್ ಡಿಸಿಷನ್ ಇವಾಗೆಲ್ಲ ತೊಗೊತಾ ಇದ್ದಾರೆ ಯಂಗ್ಸ್ಟರ್ಸ್ಗಳಂತಂದರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಲ್ಲರ ಮೇಲೆ ಅಂತಲ್ಲ ಹೇಳ್ತಾಯಿಲ್ಲ. ಅಂದರೆ ಈ ಥರ ಮನಸ್ಥಿತಿ ಹುಟ್ಟೋದಕ್ಕೆ ಕಾರಣ ಏನು, ನಮ್ಮ ಸುತ್ತಮುತ್ತ ನಡೀತಿರುವಂಥ ಸಮಾಜದಲ್ಲಿ ನಡೀತಿರುವಂಥ ಒಂದು ವಿಷಯಗಳಾಗಿರ್ಬೋದು. ಆ್ಯಂಡ್ ಅವರು ಕ್ವಿಕ್ಕಾಗಿ ಒಂದು ಡಿಸಿಷನ್ ತೊಗೊಳ್ಳೋದಾಗಿರ್ಬೋದು, ಕ್ವಿಕ್ಕಾಗಿ ಈ ಥರ ಮಾಡಬೇಡ, ನನಗಾಗಿದ್ದಾಗೋಗ್ಲಿ ಅನ್ನೋ ಥರ ಅವ್ರು ಯೋಚನೆ ಮಾಡ್ತಾರೆ ನೋಡಿ. ಆ ಯೋಚನೆ ಬರೋದಕ್ಕೆ ಕಾರಣ ಏನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನೋಡ್ತಿರುವಂಥ ಎಲ್ಲ ತಂದೆ ತಾಯಂದರಿಗೆ ನಾನು ಹೇಳೋದೇನೆಂದರೆ, ದಯವಿಟ್ಟು ನಿಮ್ಮ ಮಕ್ಕಳ ಜೊತೆಗೆ ಫ್ರೆಂಡ್ಸ್ ಆಗಿರಿ. ಒನ್ಸ್ ದೇ ಬಿಕಮ್ ಮೆಚ್ಯೂರ್ ಅಲ್ಲ, ಅದಾದ ನಂತರ ಫ್ರೆಂಡ್ಸ್ ಆಗಿರಿ. ಅವ್ರ ಮನಸ್ಸಲ್ಲಿ ಏನೇ ಕಷ್ಟಗಳಿದ್ರು, ಅವ್ರು ಯಾರನ್ನೇ ಪ್ರೀತಿ ಮಾಡಿದ್ರು, ನಿಮ್ಮ ಹತ್ರ ಬಂದು ಹೇಳಿದ ತಕ್ಷಣ ಡೋಂಟ್ ರಿಯಾಕ್ಟ್ ಟೂ ಮಚ್. ಅಯ್ಯೋ ಹಂಗೆ ಹಿಂಗೆ ಅಂತೆಲ್ಲ. ಈ ಕೇಸಲ್ಲಿ ನಡೆದಿಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ದೇರ್ ಪೇರೆಂಟ್ಸ್, ಐ ಆಮ್ ಟೆಲ್ಲಿಂಗ್ ಅಕಸ್ಮಾತ್ ಅವ್ರ ಪೇರೆಂಟ್ಸ್ಗಳಿಗೆ ಈಕೆ ಮತ್ತು ಈತನ ಮಧ್ಯೆ ಇದೇನೋ ಕ್ಲಾಶ್ ಇದೆ, ಈ ಥರ ಒಂದೇನೋ ಕಾನ್ವರ್ಸೇಷನ್ ಆಗ್ತಿದೆ ಅಂತ ಏನಾದರೂ ತುಂಬಾ ಗೊತ್ತಿದ್ದಿದ್ರೆ, ತುಂಬ ಕ್ಲೋಸಾಗಿ ಗೊತ್ತಿದ್ದಿದ್ರೆ, ಅಥವಾ ಈಕೆ ಏನಾದರೂ ಹೇಳ್ಕೊಂಡಿದ್ದಿದ್ರೆ ಒಂದು ಪ್ರಿಕಾಷನರಿ ಒಂದಷ್ಟು ವಿಷಯಗಳನ್ನ ಮಾಡ್ಬೋದಾಗಿತ್ತೇನೋ, ಐ ಡೋಂಟ್ ನೋ. ಬಟ್ ನೌ ದ ಟೈಮ್ ಈಸ್ ಓವರ್. ಆಕೆ ಇನ್ನಿಲ್ಲ. ಈ ಥರ ಘಟನೆಗಳು ನಡೀತಾ ಇರಲಿ ಅಷ್ಟೇ ನಾನು ಕೇಳೋದು. ಪ್ರೀತಿಸಿದವರಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೆ, ರಕ್ಷಿತ್ ಶೆಟ್ಟಿ ಅವ್ರಿಗೆ ಇಂಟರ್ವ್ಯೂನಲ್ಲಿ ಒಂದು ಮಾತನ್ನು ಕೇಳ್ತಾರೆ. ಡು ಯು ಸ್ಟಿಲ್ ಹೇಟರ್ ಕೈಂಡ್ ಆಫ್, ನೀವು ಅವ್ರನ್ನ ಹೇಟ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆನ ಕೇಳ್ತಾರೆ. ಅವಾಗ ಹೇಳ್ತಾರೆ ಅವರು, ಇಲ್ಲ ವೈ ಶುಡ್ ಐ, ಅವ್ರ ಲೈಫ್ನ ಅವ್ರು ಚೂಸ್ ಮಾಡಿದ್ರು, ನಾನೇನಕ್ಕೆ ಅವ್ರನ್ನ ಹೇಟ್ ಮಾಡಲಿ ಅಂತ ಒಂದು ಮಾತನ್ನು ಹೇಳ್ತಾರೆ. ದಟ್ಸ್ ದ ಮೆಚುರಿಟಿ ಆಫ್ ಲವ್. ಅದನ್ನು ಬಿಟ್ಬಿಟ್ಟು ಆಕೆ ನನಗೆ ಸಿಗಬೇಕು, ಈಗ ನಾನು ಸಿಕ್ಕಿಲ್ಲ ಅಂದರೆ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ.
ಸಚ್ ಅ ನಾನ್ ಸೆನ್ಸ್ ಮೈಂಡ್ ಸೆಟ್ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಪಬ್ಲಿಕ್ಕಿಗೆ ನನ್ನ ಒಂದೇ ಒಂದು ರಿಕ್ವೆಸ್ಟು, ನಿಮ್ಮ ಸುತ್ತಮುತ್ತ ಈ ಥರ ಏನಾದರೂ ಇನ್ಸಿಡೆಂಟ್ ನಡೀತಿದೆ ಅಂದರೆ ಆದಷ್ಟು ಪ್ರಯತ್ನ ಪಡ್ಬೋದು. ಗುಂಪಲ್ಲಿ ಹೋದರೆ, ಒಬ್ಬರು ಇಬ್ಬರು ಹೋದರೆ ಅವರು ನಿಮ್ಮನ್ನು ಎದುರಿಸ್ಬೋದು. ಬಟ್ ಗುಂಪಲ್ಲಿ ತುಂಬ ಜನ ಅಟ್ ಎ ಟೈಮ್ ಹೋದರೆ ಈ ಥರ ಒಂದಷ್ಟು ವಿಷಯಗಳನ್ನ ತಡಿಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಸಿಚುವೇಷನಲ್ಲಿ ಲಾವಣ್ಯ ಮೇಲೆ ನಡೀತಿರುವಂಥ ಆ ಒಂದು ಕೃತ್ಯದ ನಡೆಯುವಂಥ ಸಮಯದಲ್ಲಿ ಅಷ್ಟೊಂದು ಜನಗಳೇ ಕಾಣಲಿಲ್ಲ ಆ ವಿಡಿಯೋನಲ್ಲಿ. ಆ್ಯಂಡ್ ಇನ್ನೊಂದು ವಿಷಯನ ನಾನು ಹೇಳೋದನ್ನು ಮರೆತೆ, ಇದು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಇದು ಮೈನ್ಲಿ. ನಿಮ್ಗಳ ಹತ್ರ ಯಾರಾದರೂ ಬಂದು ಪ್ರಪೋಸ್ ಮಾಡಿದ್ರೆ ಸಡನ್ನಾಗಿ ನೀವು ಅವರ ಒಂದು ಲುಕ್ನಾಗ್ಬೋದು, ಅವರ ಆ್ಯಟಿಟ್ಯೂಡ್ ಆಗ್ಬೋದು, ಅವ್ರು ಹಾಕಿರುವಂಥ ಡ್ರೆಸ್ ಆಗಿರ್ಬೋದು, ಅವ್ರು ಕಾಣ್ತಿರುವಂಥ ಲುಕ್ ಆಗಿರ್ಬೋದು, ಅದನ್ನೆಲ್ಲ ನೋಡಿ ಅಟ್ರ್ಯಾಕ್ಟ್ ಆಗಿ ಲವ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಈ ಥರ ಒಂದಷ್ಟು ವಿಷಯಗಳು ನಡೀಬಹುದು ನಿಮ್ಮ ಲೈಫಲ್ಲೂ ಸಹ. ಈ ಸೈಕಾಲಜಿ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ಇಲ್ಲಿ ಕ್ಯಾರೆಕ್ಟರ್ ಅನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ತೊಗೋತೀರಾ, ಬಟ್ ಸಡನ್ನಾಗಿ ಒಪ್ಕೊಂಡ್ಬಿಡ್ತೀರಿ, ಯಾರಿಗಿನ್ನ ಚಾಯ್ಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದೇ ದಿನದಲ್ಲಿ ಜುಲೈ 16ನೇ ತಾರೀಕು ನಾನು 3 ಇನ್ಸಿಡೆಂಟ್ನ ನೋಡಿದೆ. ಒಂದು, ಅವ್ರ ಅಣ್ಣನನ್ನು ಈ ಯಾವುದೋ ಒಂದು ಮ್ಯಾರೇಜ್ ಪ್ರಪೋಸಲ್ ಹೋಗಿರುತ್ತೆ, ಆಕೆ ಒಪ್ಕೊಂಡಿಲ್ಲ ಅನ್ನೋಂಥ ಕಾರಣಕ್ಕೆ ತಮ್ಮ ಹೋಗ್ಬಿಟ್ಟು ಆ ಹುಡುಗಿಗೆ ಹೋಗ್ಬಿಟ್ಟು ಚಾಕುನಲ್ಲಿ ಚುಚ್ಚಿದ್ದಾನೆ. 2ನೇ ಇನ್ಸಿಡೆಂಟು ಧಾರವಾಡದಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಹೆಂಡತಿ ತನ್ನ ಗಂಡನಿಗೆ ಮಲಗಿದ್ದಾಗ ಚುಚ್ಚಿರೋದು. ಆ್ಯಂಡ್ ಅಲ್ಲಿದ್ದಂಥ ಮಗನಿಗೂ ಚುಚ್ಚಿದಾಳೆ. ಆ್ಯಂಡ್ ಚುಚ್ಚಿದ ನಂತರ ಅವರಿಬ್ಬರು ಅಲ್ಲಿ ಸತ್ತು ಬಿದ್ದಿದ್ದಾರೆ ರಕ್ತದಲ್ಲಿ. ಅಂದರೆ ಮಗು ಇನ್ನೂ ಸತ್ತಿರಲಿಲ್ಲ, ತನ್ನ ಗಂಡ ರಕ್ತಸ್ರಾವಾಗಿ ಸತ್ತು ಬಿದ್ದಿದ್ದಾರೆ. ಅಲ್ಲಿ ರೀಲ್ಸ್ ನೋಡ್ಕೊಂಡು ಮಲ್ಕೊಂಡಿದ್ದಾಳೆ ಆ ಅಮ್ಮ. ಇಲ್ಲೆಲ್ಲ ನಡೀತಿರೋದು ನೋಡಿ, ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಕರಣ ನಡೀತಿರೋದು ಒಂದು ಹುಡುಗ ಮತ್ತು ಹುಡುಗಿ ಈ ಒಂದು ರಿಲೇಷನ್ಶಿಪ್ಪಲ್ಲೇ. ಅದು ಗಂಡ ಹೆಂಡತಿ ಆಗಿರ್ಬೋದು, ಹೂಎವರ್ ಇಟ್ ಈಸ್, ಆ ಒಂದು ರಿಲೇಷನ್ನಲ್ಲೇ ನಡೀತಾ ಇದೆ. ಏನಕ್ಕೆ ನಡೀತಿದೆ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿ. ಹಾಗಂತ ಹೇಳ್ಬಿಟ್ಟು ಪ್ರಪಂಚ ಎಲ್ಲ ಫುಲ್ಲು ರೆಡ್ಡಲ್ಲಿದೆ ಅಂತ ನಾನು ಹೇಳ್ತಿಲ್ಲ. ಬಟ್ ಈ ಇನ್ಸಿಡೆಂಟ್ ಏನಕ್ಕೆ ನಡೀತಿದೆ ಅಂತ ಅನಲೈಸ್ ಮಾಡಿ. ಅತಿಯಾದ ಕೋಪ, ಸಡನ್ನಾಗಿ ಡಿಸಿಷನ್ ತಗೊಳ್ಳೋದು, ಸಡನ್ನಾಗಿ ಕೋಪವನ್ನು ತೋರಿಸೋದು, ಇಟ್ಸ್ ವೆರಿ ವೆರಿ ರಾಂಗ್. ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳಿಗೆ ಸ್ವಲ್ಪ ತಾಳ್ಮೆಯನ್ನು ಹೇಳ್ಕೊಡಿ. ಯಾಕಂದರೆ ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ಸಡನ್ನಾಗಿ ಇದು ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡೋದು ದೊಡ್ಡ ಮುಂದಿನ ದಿನಗಳಲ್ಲಿ ಈ ಥರ ಒಂದು ಬ್ಯಾಡ್ ಡಿಸಿಷನ್ ತೊಗೊಳ್ದೇ ಇರಲಿ ಅನ್ನೋದು ಒಂದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.